ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್. BE MTech ಓದ್ಕೊಂಡಿದ್ದೀನಿ. ಉಪನ್ಯಾಸಕನಾಗಿ ಚಿಕ್ಕಬಳ್ಳಾಪುರದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ, ಅವ್ರದ್ದೇ ಆದಂತಹ ಆಡಳಿತನ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಈಗ ಹೊಸ ಯುಗ ಪ್ರಾರಂಭವಾಗಿದೆ. ರಾಜಕೀಯದ ಹೊಸ ಅಧ್ಯಾಯ ಅದೇ ಎಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರು. ಬಹಳಷ್ಟು ಬಡವರಿಗೆ, ಬಹಳಷ್ಟು ಜನತೆಗೆ ತುಂಬ ಸಮಸ್ಯೆ ಆಗ್ತಾ ಇದ್ದಿದ್ದೇನು ಅಂತಂದರೆ ಆರೋಗ್ಯದ ವಿಷಯ. ಯಾರಿಗಾದರೂ ಒಬ್ಬರಿಗೆ ಇಲ್ಲಿ ಚೆನ್ನಾಗಿಲ್ಲ ಅಂತಂದರೆ ದೂರದ ಬೆಂಗಳೂರಿಗೆ ಹೋಗಬೇಕು. ದೂರದ ಬೆಂಗಳೂರಿಗೆ ಹೋಗಬೇಕು ಅಂತಂದರೆ 2,000ದಿಂದ 3,000 ರೂಪಾಯಿ ಇರಬೇಕು. ವೆಂಟಿಲೇಟರ್ ಇರುವಂತಹ ಯಾವುದಾದ್ರೂ ಒಂದು ಸೇವೆ ಇರುವಂತಹ ಒಂದು ಆಂಬುಲೆನ್ಸ್ ಬೇಕು ಅಂತಂದರೆ ಅದು 20,000, 15,000 ಈ ಥರ ಖರ್ಚಾಗುತ್ತೆ. ಇದನ್ನು ಮನಗಂಡಂತಹ ನಮ್ಮ ಪ್ರೀತಿಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರು ಅವರ ಅಮ್ಮನ ಹೆಸರಲ್ಲಿ ಅಮ್ಮ ಆಂಬುಲೆನ್ಸ್ ಅಂತ ಹೇಳಿ ಓಪನ್ ಮಾಡ್ತಾರೆ. ನೋಡಿ, ಅವರ ತಾಯಿಗೆ ಆದಂತಹ ಒಂದು ಕಹಿ ಘಟನೆ ಇನ್ನು ಚಿಕ್ಕಬಳ್ಳಾಪುರದ ತಾಲೂಕಿನ ಯಾವುದೇ ಕುಟುಂಬಕ್ಕೆ ಆಗಬಾರ್ದು ಅಂತ ಹೇಳಿ 10 ಆಂಬುಲೆನ್ಸ್ಗಳ ತನ್ನ ಸ್ವಂತ ಖರ್ಚಿನಲ್ಲಿ, ಯಾವುದೇ 1 ರೂಪಾಯಿ ಕೂಡ ಯಾರ ಹತ್ರ ಕೂಡ ಇದುವರೆಗೂ 2 ವರ್ಷ ಆಗ್ತಾಯಿದೆ, ಇದುವರೆಗೂ ಇಸ್ಕೊಂಡಿಲ್ಲ. ನನ್ನ ಮಗಳಿಗೆ ಒಂದು ಸತಿ ಚೆನ್ನಾಗಿರಲಿಲ್ಲ, ಬೆಂಗಳೂರಿಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ. ನಾನೇ ಫೋನ್ ಮಾಡಿದೆ, 5 ನಿಮಿಷದಲ್ಲಿ ಆಂಬುಲೆನ್ಸ್ ಇತ್ತು. ಇಲ್ಲಿಂದ ಸೇಫ್ಟಿಯಾಗಿ ಕರ್ಕೊಂಡೋಯ್ತು. ಇವತ್ತು ನನ್ನ ಮಗಳು ಬಹಳ ಚೆನ್ನಾಗಿದ್ದಾಳೆ. ಈ ಥರ ಎಷ್ಟೋ ಜನಕ್ಕೆ ಇಮ್ಮಿಡಿಯೇಟ್ ನಾವು ನೋಡ್ತಾನೆ ಇರ್ತೀವಿ, ರೋಡ್ಗಳಲ್ಲಿ ಆಕ್ಸಿಡೆಂಟ್ ಆಗೋಗುತ್ತೆ. ಈಗ ಅಮ್ಮ ಆಂಬುಲೆನ್ಸ್ಗೆ ಇಮ್ಮಿಡಿಯೇಟ್ ಫೋನ್ ಮಾಡ್ತಾರೆ, ಒಂದು 10 ನಿಮಿಷದ ಒಳಗಡೆ ಬಂದುಬಿಡುತ್ತೆ. ಇಮ್ಮಿಡಿಯೇಟ್ ಅವ್ರನ್ನ ಕರ್ಕೊಂಡು ಬೆಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗುತ್ತೆ. ಯಾವುದೇ ದುಡ್ಡು ಕೊಡೋ ಅವಶ್ಯಕತೆಯೇ ಇರೋಲ್ಲ. ಎಷ್ಟೋ ಬಡವರಿಗೆ, ಎಷ್ಟೋ ವೃದ್ಧರಿಗೆ, ಎಷ್ಟೋ ಹಿರಿಯರಿಗೆ, ಎಷ್ಟೋ ಮಕ್ಕಳಿಗೆ ತನ್ನದೇ ಆದಂತಹ ಸೇವೆ ಆಂಬುಲೆನ್ಸ್ಗಳು ನೀಡ್ತಾ ಇವೆ. ಇದಲ್ವಾ ಪ್ರದೀಪ್ ಈಶ್ವರ್ ಅವರ ಸಾಧನೆ ಅಂತಂದರೆ? ಹಾಗೆ ನಮ್ಮ ಊರು ನಮ್ಮ ಶಾಸಕರು ಅಂತ ಹೇಳಿ ಒಂದು ವಿನೂತನವಾದಂತಹ ಕಾರ್ಯಕ್ರಮನ ಶುರು ಮಾಡ್ತಾರೆ. ಪ್ರದೀಪ್ ಈಶ್ವರ್ ಅವರು ಗೆದ್ದಿದ ತಕ್ಷಣ ನಾನು ಕಂಡಂತೆ ಮರುದಿನವೇ ಈ ಊರುಗಳ ಕಡೆ ಇರ್ತಾರೆ. ಏನು ಮಾಡ್ತಿದ್ದಾರೆ ಶಾಸಕರು ಅಂತ ನೋಡಿದಾಗ ಇಡೀ ರಾಜ್ಯಕ್ಕೆ ಒಂದು ಅಚ್ಚರಿ ಮೂಡಿರುತ್ತೆ. ಪ್ರತಿ ಮನೆಗೂ ಹೋಗ್ತಾರೆ, ಅವ್ರ ಕಷ್ಟಗಳನ್ನ ಕೇಳ್ತಾರೆ. ಅವ್ರದ್ದು ಯಾವುದೇ ಸಮಸ್ಯೆ ಇದ್ದರೆ ಅಲ್ಲೇ ಅಧಿಕಾರಿಗಳ ಜೊತೆ ಇರ್ತಾರೆ. ಒಂದು ಚಾಪೆ ಹಾಕ್ಕೊತಾರೆ, ಕೂತ್ಕೊಂಡಿರ್ತಾರೆ. ಅಧಿಕಾರಿಗಳೆಲ್ಲ ಅಲ್ಲೇ ಇರ್ತಾರೆ. ಆ ಹಳ್ಳಿ ಯಾವತ್ತೂ ಅಷ್ಟು ಅಧಿಕಾರಿಗಳನ್ನ ನೋಡೇ ಇರಲ್ಲ. MLA ಊರುಗಳಿಗೆ ಹೋಗಿರುವಂಥ ನಿದರ್ಶನಗಳು ಆ ಹಳ್ಳಿಗಳಲ್ಲಿ ಇರೋಲ್ಲ. ಸೊ ಅಲ್ಲೇ ಯಾರದೇ ಸಮಸ್ಯೆಗಳಿದ್ದರೂ, ಈಗ ಬಹಳಷ್ಟು ಹಿರಿಯರಿರ್ತಾರೆ, ವೃದ್ಧರಿರ್ತಾರೆ. ಅವ್ರಿಗೆ ಪಾಪ ಸರ್ಕಾರದಿಂದ ಏನೇನು ಸೌಲಭ್ಯಗಳಿರುತ್ತೆ ಅದ್ರ ಬಗ್ಗೆ ಗಮನನೇ ಇರಲ್ಲ. ಎಷ್ಟೋ ಜನಕ್ಕೆ ರೇಷನ್ ಬಗ್ಗೆ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಪೆನ್ಷನ್ ಬಗ್ಗೆ ಗೊತ್ತಿರಲ್ಲ. ಅಲ್ಲೇ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಏನೇನು ಬೇಕೋ ಸೌಲಭ್ಯಗಳನ್ನ ಕೊಟ್ಟು ಆದಷ್ಟು ಅಲ್ಲೇ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ. ಇಲ್ಲ ಅಂದ ಪಕ್ಷದಲ್ಲಿ ಅವ್ರದ್ದೇ ಆದಂತಹ ತಂಡಕ್ಕೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ. ಸೊ ಅವ್ರದ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಮುಂದಿನ ದಿನಗಳಲ್ಲಿ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಊರುಗಳಿಗೆ ಬರುವಂತಹ ರಾಜಕೀಯ ವ್ಯಕ್ತಿಗಳು ಕಾರ್ಯಕ್ರಮಗಳಿಗೆ ಮಾತ್ರ ನೋಡಿರ್ತೀವಿ. ಆದರೆ ಪ್ರತಿ ಮನೆಗೂ ಹೋಗಿ ನಿನ್ನ ಕಷ್ಟ ಅಂತ ಏನು ಅಂತ ಕೇಳಿ ಅದನ್ನು ಸಾಲ್ವ್ ಮಾಡ್ತಾರೆ. ಅವ್ರಿಗೆ ಯಾವುದೇ ಆದಂತಹ ಬೇರೆ ಶಾಸಕನಾಗಿದ್ದೀನಿ ಅನ್ನೋ ಫೀಲಿಂಗೇ ಇರೋಲ್ಲ. ನಾರ್ಮಲ್ ವ್ಯಕ್ತಿ ಹೇಗಿರ್ತಾರೋ ಹಾಗೆ ಇರ್ತಾರೆ. ಎಲ್ಲರನ್ನೂ ಹತ್ತಿರ ತೊಗೊಳ್ತಾರೆ, ಎಲ್ಲರ ಕಷ್ಟನೂ ಕೇಳ್ತಾರೆ. ದಲಿತರ ಮನೆಗಳಿಗೂ ಹೋಗ್ತಾರೆ, SC/ST ಮನೆಗಳಿಗೂ ಹೋಗ್ತಾರೆ, ಎಲ್ಲ ಸಮುದಾಯದ ಪರವಾಗೂ ಇರ್ತಾರೆ. ಅವ್ರ ಮನೆಗಳಲ್ಲೇ ಊಟನೂ ಮಾಡ್ತಾರೆ. ಅವ್ರ ಕಷ್ಟಗಳನ್ನ ಕೇಳಿ ಅದನ್ನು ಇಮ್ಮಿಡಿಯೇಟ್ ಸಾಲ್ವ್ ಮಾಡೋದಕ್ಕೆ ಅವ್ರದ್ದೇ ಆದಂತಹ ಕೊಡುಗೆನ ಕೊಡ್ತಿದ್ದಾರೆ. ಇಂಥ ಶಾಸಕರಲ್ವ ಚಿಕ್ಕಬಳ್ಳಾಪುರ ತಾಲೂಕಿಗೆ ಬೇಕಾಗಿರುವಂಥದ್ದು. ಇದೇ ಚಿಕ್ಕಬಳ್ಳಾಪುರದಲ್ಲಿ ದಿನನಿತ್ಯ ಎಷ್ಟೋ ಆಟೋಗಳು ಓಡಾಡ್ತಾನೆ ಇರ್ತವೆ. ಅವ್ರ ಕಷ್ಟ ಅವ್ರಿಗೇ ಗೊತ್ತು. ಪ್ರತಿನಿತ್ಯ ಪ್ರಯಾಣಿಕರು ಸಿಗ್ತಾರೋ ಇಲ್ಲವೋ ಗೊತ್ತಿಲ್ಲ. ಬೆಳಿಗ್ಗೆನೆ ಬಂದಿರ್ತಾರೆ, ಆಟೋಗಳನ್ನ ಏನು ಮಾಡಿರ್ತಾರೆ, ಅವರು ಸಾಲಕ್ಕೋಸ್ಕರ ತಂದಿರ್ತಾರೆ. ಸೊ ಅವ್ರದ್ದೇ ಆದಂಥ ಕಷ್ಟಗಳು ನೂರಾರಿರುತ್ತೆ. ಅವ್ರ ಮಕ್ಕಳನ್ನ ಸಾಕೋದಂತೂ ಬಹಳಷ್ಟು ಕಷ್ಟ. ಈ ಸಮಸ್ಯೆಗಳು ಶ್ರೀ ಪ್ರದೀಪ್ ಈಶ್ವರ್ ಅವರಿಗೆ ತಲುಪುತ್ತೆ. ಅವ್ರೇನು ಮಾಡ್ತಾರೆ, ಇದಕ್ಕೋಸ್ಕರ ಕೂಡ ಒಂದು ಒಳ್ಳೆ ಕಾರ್ಯಕ್ರಮನ ಮಾಡ್ತಾರೆ. ಆಟೋಗಳು ಎಷ್ಟು ಜನ ಓಡಿಸ್ತಾ ಇದ್ದಾರೋ ಅಷ್ಟು ಜನನ ಕರೆದು ಅವ್ರಿಗೆ ಸ್ಕಾಲರ್ಶಿಪ್ಸ್ನ ಕೂಡ ಕೊಡ್ತಾರೆ. ಸೊ ಅವ್ರಿಗೆ ಅವ್ರ ಮನೆಗಳಲ್ಲಿರುವಂಥ ಕಷ್ಟಗಳು ಎಷ್ಟಾದರೂ ಇರಲಿ, ಸಾಹೇಬರ ಕಡೆಯಿಂದ ಬಂದಿರುವಂತಹ ದುಡ್ಡಿನಿಂದ ಅವ್ರೇನು ಮಾಡ್ತಾರೆ, ಅವ್ರ ಮಕ್ಕಳಿಗೆ, ಅವ್ರ ಮನೆಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನ ಪಡಿತಾರೆ. ನನಗೆ ಗೊತ್ತಿರೋ ಥರ ರಾಜ್ಯದಲ್ಲೇ ಇಂಥ ವಿನೂತನ ಕಾರ್ಯಕ್ರಮ ಮಾಡಿರೋದು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಅಂತ ಅನಿಸುತ್ತೆ. ಹಾಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವ್ರದ್ದೇ ಆದಂಥ ಸಲಕರಣೆಗಳನ್ನ ಪಡ್ಕೊಳ್ಳೋದು ಭಾಳ ಕಷ್ಟ. ಅವ್ರು ಹೋಗ್ತಾರೆ, ಅವ್ರ ತಂದೆ ತಾಯಿಗಳನ್ನ ಕೇಳ್ತಾರೆ. ಈ ಹಳ್ಳಿಗಳಲ್ಲಿ ನಮಗೆ ಗೊತ್ತಿರೋದೆ, ಅವ್ರ ಜಮೀನನ್ನ ನೋಡ್ಕೊಳ್ಳೋದೇ ಭಾಳ ಕಷ್ಟ, ಮನೆಗೆ ದುಡ್ಕೊಳ್ಳೋದೇ ಭಾಳ ಕಷ್ಟ. ಅದರಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಸಲಕರಣೆಗಳನ್ನ, ಪುಸ್ತಕಗಳನ್ನ, ಪೆನ್ನುಗಳನ್ನ ಎಲ್ಲಿಂದ ತಂದು ಕೊಡ್ತಾರೆ. ಈ ಸಮಸ್ಯೆಗಳು ಕೂಡ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರ ಗಮನಕ್ಕೆ ಹೋಗುತ್ತೆ.
ಇದಕ್ಕೋಸ್ಕರ ಎಲ್ಲ ಸರ್ಕಾರಿ ಶಾಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ, ಎಲ್ಲ ಡಿಗ್ರಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ, ಮಾಸ್ಟರ್ ಡಿಗ್ರಿ ಓದ್ತಾ ಇರೋವಂಥ ವಿದ್ಯಾರ್ಥಿಗಳಿಗೆ ತಾನು ಕಷ್ಟಪಟ್ಟು ದುಡ್ದಿರುವಂತಹ ದುಡ್ಡಿನಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ಸ್ನ ಕೊಡ್ತಾರೆ. ಇದು ಬಹಳಷ್ಟು ಮಕ್ಕಳು ನನ್ನ ಹತ್ರ ಕೂಡ ಹಂಚ್ಕೊಂಡಿದ್ದಾರೆ. ಅಣ್ಣ, ನಮ್ಗೆ ಎಷ್ಟೋ ದಿವಸದಿಂದ ಒಂದು ಬುಕ್ ಕೊಂಡ್ಕೋಬೇಕಾಗಿತ್ತು, ನಮ್ಮ ಹತ್ರ ದುಡ್ಡಿರಲಿಲ್ಲ. ನಾನು ಯಾವುದೋ ಒಂದು ಒಳ್ಳೆ ಟೆಕ್ಸ್ಟ್ ಬುಕ್ ಕೊಂಡ್ಕೋಬೇಕಾಗಿತ್ತು, ದುಡ್ಡಿರಲಿಲ್ಲ. ನನ್ನ ಹತ್ರ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಶೀಟ್ಸ್ ಕೊಂಡ್ಕೋಬೇಕಾಗಿತ್ತು, ದುಡ್ಡಿರಲಿಲ್ಲ. ಈಗ ಪ್ರದೀಪಣ್ಣ ಕೊಟ್ಟಿರುವಂತಹ ದುಡ್ಡಿನಿಂದ ನಾವು ಇವೆಲ್ಲ ಕೊಂಡ್ಕೊಳ್ತಾ ಇದ್ದೀವಿ, ಅವರಿಗೆ ಯಾವತ್ತೂ ಕೂಡ ನಾವು ಆಭಾರಿಯಾಗಿರ್ತೀವಿ ಅನ್ನೋ ವಿಷಯನ ತಲುಪಿಸ್ತಾರೆ. ನೋಡಿ, ಇದಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಕಾಗಿರುವಂತಹ ಸೇವೆ ಹಾಗೂ ಸಾಧನೆ ಅಂತಂದರೆ ಪ್ರದೀಪ್ ಸರ್ ಸಿಕ್ಕಿರೋದೇ ಚಿಕ್ಕಬಳ್ಳಾಪುರಕ್ಕೆ ಬಹಳಷ್ಟು ಅದೃಷ್ಟ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಸ್ತೆಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ನಾನು ಹುಟ್ಟದಾಗಲಿಂದ ನೋಡ್ತಾನೇ ಇದ್ದೀನಿ. ಜಡಲ್ತಿಮ್ನಹಳ್ಳಿ ರಸ್ತೆ ಇದೆ, ಎಲ್ಲ ಟಿಪ್ಪರ್ಗಳು ಜಾಸ್ತಿ ಓಡಾಡ್ತವೆ, ಅಲ್ಲಿ ಭಾಳಷ್ಟು ವೆಹಿಕಲ್ಗಳನ್ನ ಓಡಾಡ್ತವೆ, ರೋಡ್ ಯಾವಾಗಲೂ ಹದಗೆಡ್ತಾ ಇರುತ್ತೆ. ಇದನ್ನು ಗಮನಿಸಿದಂಥ ಶಾಸಕರು ಅದಕ್ಕೆ ಅನುದಾನವನ್ನು ತಂದು ಜೊತೆಗೆ ಅದನ್ನು ಯಶಸ್ವಿಯಾಗಿ ಗುದ್ದಲಿ ಪೂಜೆ ಕೂಡ ಮಾಡ್ತಾರೆ. ಅದು ಮೇನ್ ರೋಡಿಂದ ಹಿಡಿದು ಅಪ್ ಟು ಕಂದವಾರದ ರೋಡ್ವರೆಗೂ ತಲುಪಿದೆ. ಭಾಳಷ್ಟು ಖುಷಿಯಾಗುತ್ತೆ. ಹಾಗೆ ಮುಷ್ಟೂರು ರೋಡ್ನ ನಾವು ನೋಡ್ತೀವಿ. ಇವಾಗ ಈಶಾ ಫೌಂಡೇಶನ್ಗೆ ಮೇನ್ ರೋಡ್ ಆಗೋಗ್ಬಿಟ್ಟಿದೆ. ದಿನನಿತ್ಯ ಸಾವಿರಾರು ಕಾರುಗಳು, ಬೈಕ್ಗಳು ಆ ರಸ್ತೆಯಲ್ಲಿ ಓಡಾಡ್ತವೆ. ಮಳೆ ಬಂದರೆ ಅಂತೂ ಹೆಜ್ಜೆ ಇಡೋದಕ್ಕೂ ಆಗಲ್ಲ ಆ ರಸ್ತೆ. ಅಂಥ ರಸ್ತೆ ಸಮಸ್ಯೆಗಳನ್ನ ಮನಗಂಡಂತಹ ಶಾಸಕರು ಅದಕ್ಕೂ ಕೂಡ ಅನುದಾನ ತಂದು ಅದನ್ನು ಕೂಡ ಯಶಸ್ವಿಯಾಗಿ ಗುದ್ದಲಿ ಪೂಜೆನ ನಡೆಸಿದ್ದಾರೆ. ದಿನ್ನೆವಸಳ್ಳಿ ರೋಡ್ ಅಂತಂದರೆ ಎಲ್ರಿಗೂ ಗೊತ್ತು, ಆ ರೋಡಲ್ಲಿ ಏನಕ್ಕಪ್ಪ ಹೋಗೋದು, ಬೈಕ್ಗಳೆಲ್ಲ ಬೀಳ್ತಾನೆ ಇರ್ತಾರೆ, ಆ ರೋಡೇ ಸರಿ ಇಲ್ಲ, ಅದರಲ್ಲಿ ಓಡಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಅಂಥ ರೋಡ್ ಬಗ್ಗೆ ಕೂಡ ಅವರೇ ಬಂದು ಓಡಾಡಿ ರೋಡ್ನ ಬಗ್ಗೆ ಮಾಹಿತಿನ ಪಡ್ಕೊಂಡು ಅಧಿಕಾರಿಗಳನ್ನ ಸೇರಿಸಿ ಅನುದಾನ ತಂದು ಮೊನ್ನೆ ಗುದ್ದಲಿ ಪೂಜೆನ ಮಾಡ್ತಾರೆ. ಇದಲ್ವಾ ಸಾಧನೆ ಅಂತಂದರೆ? ಸ್ವತಂತ್ರ ಬಂದಾಗಲಿಂದ ನೋಡ್ತಾ ಇದ್ದೀವಿ, ಕೆಲವೊಂದು ಊರುಗಳಿಗೆ ರಸ್ತೆ ಕಡೆನೇ ಆ ರಸ್ತೆ ರೋಡ್ ಗೊತ್ತೇ ಇರಲ್ಲ. ಆ ಊರಲ್ಲಿ ಏನಾದರೂ ಆಯಿತು ಅಂತ ತಿಳ್ಕೊಳ್ಳಿ, ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ಕಷ್ಟ, ಆ ಮಕ್ಕಳು ಪಾಪ ಸ್ಕೂಲುಗಳಿಗೆ ಹೋಗ್ಬೇಕು ಅಂದರೆ ಕಷ್ಟ. ಈ ಥರದ್ದನ್ನು ಶಾಸಕರ ಗಮನಕ್ಕೆ ಬರುತ್ತೆ. ಅವರು ಊರುಗಳಿಗೆ ಹೋಗ್ತಾರೆ. ಇದೇ ಮುದ್ದನಹಳ್ಳಿ ಪಂಚಾಯಿತಿಯಲ್ಲಿರುವಂತಹ ಗಟ್ಟಿಗಾನಹಳ್ಳಿ ಹಾಗೂ ಅಲ್ಲೇ ಇರುವಂತಹ ಇನ್ನೊಂದು ಗ್ರಾಮದಲ್ಲಿ ಕೂಡ ನೋಡ್ತಾರೆ. ಸ್ವತಂತ್ರ ಬಂದಾಗಲಿಂದ ಇದಕ್ಕೆ ರೋಡ್ ಇಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಇಮ್ಮಿಡಿಯೇಟ್ ಅಧಿಕಾರಿಗಳನ್ನ ಕರೆದು ಮಾತನಾಡಿ ಅಲ್ಲಿ ಯಶಸ್ವಿಯಾಗಿ ಗುದ್ದಲಿ ಪೂಜೆ ಕೂಡ ಮಾಡ್ತಾರೆ. ನೋಡಿ, ಚಿಕ್ಕಬಳ್ಳಾಪುರ ಇಂಪ್ರೂವ್ ಆಗಬೇಕು ಅಂತಂದರೆ ಈ ಥರ ಸರ್ವತೋಮುಖವಾಗಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಅವರ ಗಮನಕ್ಕೆ ತಗೊಳ್ತಾ, ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಳ್ತಾ, ಎಲ್ಲ ಜನರ ಸಮಸ್ಯೆಗಳನ್ನ ಅವರ ಮನೆಗೋಗಿ ಕೇಳ್ತಾ ಸಾಲ್ವ್ ಮಾಡಿಕೊಂಡು ಎಲ್ಲ ಸಮುದಾಯಗಳ ಪರವಾಗಿ ಇರುವಂತಹ ಎಲ್ಲರ ಅಚ್ಚುಮೆಚ್ಚಿನ ರಾಜ್ಯದ ಮಟ್ಟದ ಯಶಸ್ವಿಯನ್ನು ಪಡೆದುಕೊಂಡಿರುವಂತಹ ಶಾಸಕರು ಯಾರಾದರೂ ಇದ್ದಾರೆ ಅಂತಂದರೆ ಅವರು ಎಲ್ಲರ ಚಿಕ್ಕಬಳ್ಳಾಪುರದ ಮನೆ ಮಗ ಶ್ರೀ ಪ್ರದೀಪ್ ಈಶ್ವರ್ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣ, ನಿಮ್ಮ ಸೇವೆ ಹೀಗೆ ಮುಂದುವರಿತಾ ಇರಲಿ. ನನ್ನಂಥ ಎಷ್ಟೋ ಬಡವರು, ಎಷ್ಟೋ ಯುವಕರು, ಎಷ್ಟೋ ಹಿರಿಯರು, ವೃದ್ಧರು, ಮಕ್ಕಳು, ಎಲ್ಲ ಸಮುದಾಯದ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ನಿಮ್ಮ ಸೇವೆ ಮತ್ತು ಸಾಧನೆ ಹೀಗೆ ಮುಂದುವರಿಯಲಿ ಅಂತ ಆ ಭಗವಂತನಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.